ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ ಲೋಕಾಯುಕ್ತ ಅಧಿಕಾರಿಗಳಿಂದ ಬಂಧನ. ಕೆಸರು ಮೂಡುಬಳಿ ನಾಗೇಶ್ ಎಂಬುವರು ತಮ್ಮ ಕಾರನ್ನು ಬಿಟ್ಟು ಹೋಗಿದ್ದರು. ಆ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿರುತ್ತಾರೆ. ಕಾರನ್ನು ಪಿಎಸ್ಐ ಚೇತನ್ ಕುಮಾರ್ ವಾಪಸ್ಸು ಬಿಡುಗಡೆ ಮಾಡಲು 1,00,000 ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಅಷ್ಟೇ ಅಲ್ಲದೆ ಹಣವನ್ನು ನೀಡದಿದ್ದರೆ ನಾಗೇಶ್ ಅವರ ಮೇಲೆ ಸುಳ್ಳು ಗಾಂಜಾ ಕೇಸ್ ದಾಖಲೆ ಮಾಡಿ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ ಒಡ್ಡಿದ್ದರು. ಈ ಬೆದರಿಕೆಗೆ ಹೆದರಿದ ನಾಗೇಶ್ ರವರು ಲೋಕಾಯುಕ್ತ ಮೊರೆ ಹೋಗಿ ದೂರು ದಾಖಲಿಸಿದ್ದರು. ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಲಂಚದ ಆವೇಶದಲ್ಲಿದ್ದ ಚೇತನ್ ಕುಮಾರ್ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ವಶಕ್ಕೆ ಪಡೆದಿದ್ದಾರೆ. ಈಗ ಪ್ರಸ್ತುತ ಲೋಕಾಯುಕ್ತ ಪೊಲೀಸರು ಕ್ರಮವನ್ನು ಕೈಗೊಂಡು ಮುಂದಿನ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಿದ್ದಾರೆ. ರಕ್ಷಣೆ ನೀಡಬೇಕಿದ್ದ ರಕ್ಷಕರೇ ಭಕ್ಷಕರಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗಿದೆ.